ರಕ್ಕಸಪುರದೋಳು. ಇದು ರಾಜ್ ಬಿ ಶೆಟ್ಟಿ ಅವರು ಮೇನ್ ಲೀಡಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಅಂಡ್ ಈ ಸಿನಿಮಾನ ರವಿ ಸಾರಂಗ್ ಅವರು ಬರೆದು ನಿರ್ದೇಶನ ಮಾಡಿದ್ದಾರೆ. ಅಂಡ್ ರವಿ ಸಾರಂಗ್ ಅವರಿಗೆ ಇದು ಮೊದಲನೇ ನಿರ್ದೇಶನದ ಸಿನಿಮಾ. ಸಿನಿಮಾನ ನೋಡಿದ್ದಾಯ್ತು. ಸಿನಿಮಾ ನನಗೆ ಕೊಟ್ಟಂತಹ ಅನುಭವನ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇನ್ನು ಈ ಸಿನಿಮಾದ ಒಂದನೇ ಸ್ಟೋರಿ ಕಡೆ ಬರೋದಾದ್ರೆ, ನಮ್ಮ ಸಿನಿಮಾದ ಮುಖ್ಯ ಪಾತ್ರಧಾರಿ ಹೆಸರು ಶಿವ ಅಂತ. ಸೊ ಶಿವ ಇವಾಗ ಲೋ ಕ್ರೈಮ್ ರೇಟ್ ಇರ್ತಕ್ಕಂಥ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾನೆ. ಸೊ ಆ ಊರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆನ ಪೊಲೀಸ್ ಆಫೀಸರ್ ಆಗಿ ನಮ್ಮ ಶಿವ ನಂಬೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ನಂಬೋದೋ ಬೇಡೋ ಅನ್ನೋ ಒಂದು ಗೊಂದಲದಲ್ಲಿ ಊರಲ್ಲಿ ಕೆಲವೊಂದಷ್ಟು ಇನ್ಸಿಡೆಂಟ್ಗಳು ನಡೀತವೆ. ಆ ಇನ್ಸಿಡೆಂಟ್ಗಳು ನಮ್ಮ ಶಿವನ ಎಲ್ಲಿಗೆ ಕರ್ಕೊಂಡು ಹೋಗ್ತವೆ ಅಂಡ್ ಈ ಕತೆ ಎಲ್ಲೋಗಿ ಮುಟ್ಟುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್ ಕಡೆ ಮಾತಾಡೋದಾದ್ರೆ, ಮೊದಲಿಗೆ ಈ ಸಿನಿಮಾದ ಪಾಸಿಟಿವ್ ಅಂತ ಅನ್ನೋದಾದ್ರೆ ಅದು ಈ ಸಿನಿಮಾದ ಮ್ಯೂಸಿಕ್ ಅಂತ ಮೆನ್ಷನ್ ಮಾಡ್ತೀನಿ ನಾನು. ಯಾಕೆಂದ್ರೆ ಪರ್ಸನಲಿ ಈ ಸಿನಿಮಾದ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯ್ತು. ಒಂದು ಸಾಂಗ್ನ ಪ್ಲೇಸ್ಮೆಂಟ್ ಅನ್ನ ಬಿಟ್ರೆ ಓವರ್ ಆಲ್ ಸಿನಿಮಾದಲ್ಲಿ ಮ್ಯೂಸಿಕ್ ನನ್ಗೆ ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಅದರಲ್ಲೂ ಆ ಡೆನ್ನಾನ ಮ್ಯೂಸಿಕ್ ನ ಹಲವಾರು ಕಡೆ ಯೂಸ್ ಮಾಡಿದ್ದಾರೆ. ಸೊ ಅದು ಒಳ್ಳೆ ಫೀಲ್ ಕೊಡ್ತು ಅಂತ ಹೇಳ್ತೀನಿ. ಅಂಡ್ ಆ ಬೆಳ್ಳಿ ಜೊತೆ ಇರ್ತಕ್ಕಂಥ ಆ ಸಾಂಗ್ ನ ಬರ್ಕೊಂಡಿರೋ ರೀತಿ ಅಂಡ್ ಅಲ್ಲಿರ್ತಕ್ಕಂಥ ಸ್ಕ್ರೀನ್ ಪ್ಲೇ ನನಗೆ ಸಖತ್ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿತ್ತು. ಸಾಕಷ್ಟು ವಿಷಯಗಳನ್ನ ಅದರಲ್ಲಿ ಆಡ್ ಮಾಡಿದ್ರು. ಇನ್ನು ಈ ಸಿನಿಮಾದ ರೈಟಿಂಗ್ ತುಂಬಾ ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯ್ತು. ಒಂದೊಳ್ಳೆ ಟೆನ್ಷನ್ ಬಿಲ್ಡ್ ಆಗೋ ತರ ಸಿನಿಮಾದ ರೈಟಿಂಗ್ ಇದೆ. ಈ ತರ ಕಾನ್ಸೆಪ್ಟ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ನಾವು ಎಷ್ಟು ದೂರ ಎಳ್ಕೊಂಡು ಹೋಗ್ತೀವಿ, ಅದನ್ನ ಯಾವ ರೀತಿ ತೋರ್ಸ್ಕೊಂಡು ಬರ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಆ ಒಂದು ಕೆಲಸ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಏನ್ ನಡೀತಾ ಇದೆ, ಯಾಕೆ ನಡೀತಾ ಇದೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ನ ಆದಷ್ಟು ಎಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಟ್ವಿಸ್ಟ್ ಮುಖಾಂತರ ಎಲ್ಲವನ್ನು ತೋರಿಸಿದ ರೀತಿ ತುಂಬಾ ಚೆನ್ನಾಗಿತ್ತು ನನಗೆ. ಹಾನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಅಲ್ಲಿ ನಡೆಯುವಂತ ಪ್ರತಿಯೊಂದು ಸಿಚುವೇಶನ್, ಪ್ರತಿಯೊಂದು ಈವೆಂಟ್ಗಳು ಕೂಡ ಆಡಿಯನ್ಸ್ಗೆ ಅಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಸೊ ಯಾಕೆ ಈ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ರೆ ಮೂವಿ ಮತ್ತೆ ಆಡಿಯನ್ಸ್ಗೆ ಒಂದು ಕನೆಕ್ಷನ್ ಇರುತ್ತೆ. ಸೊ ಈ ರೀತಿ ಕನೆಕ್ಷನ್ ಇತ್ತು ಅಂದ್ರೆ ಅದೇ ಮೂವಿಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳ್ತೀನಿ, ಬಿಗ್ಗೆಸ್ಟ್ ಪಾಸಿಟಿವ್ ಅಂತಾನು ಮೆನ್ಷನ್ ಮಾಡ್ಬೋದು. ಸೊ ಆ ಒಂದು ಕನೆಕ್ಷನ್ ಈ ಮೂವಿಗಿದೆ. ಸೊ ಇದರ ಕ್ರೆಡಿಟ್ ಈ ಸಿನಿಮಾದ ರೈಟಿಂಗ್ಗೆ ಹೋಗ್ಬೇಕು. ಅಂಡ್ ಪ್ರೀ ಇಂಟರ್ವಲ್ ಅಲ್ಲಿ ಬಂದಂತ ಆ ಒಂದು ಎಪಿಸೋಡ್ ತುಂಬಾ ಚೆನ್ನಾಗಿತ್ತು ಅದು. ಅಂಡ್ ಒಂದು ಒಳ್ಳೆ ಪಾಯಿಂಟ್ ಅಲ್ಲಿ ಬಂದು ಇಂಟರ್ವಲ್ ನಿಂತ್ಕೊಳ್ಳುತ್ತೆ. ಅದನ್ನ ಬಿಟ್ರೆ ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಆಡ್ ಮಾಡಿದಂತಹ ಟ್ವಿಸ್ಟ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ದಂತಹ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಸೊ ಇದನ್ನ ಬಿಟ್ರೆ ಮೂವಿಲಿ ಇದ್ದಂತಹ ಕಾಮಿಡಿ ತನ್ನ ಕೆಲಸನ ಮಾಡಿ ಮುಗಿಸ್ತು ಅಂತ ಹೇಳ್ತೀನಿ. ತುಂಬಾ ಹೆಚ್ಚಿಗೆ ಏನಿರಲಿಲ್ಲ, ಬಟ್ ಇದ್ದಂತಹ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಸೊ ಇದಿಷ್ಟು ಪಾಸಿಟಿವ್ ಅಂತ ಮೆನ್ಷನ್ ಮಾಡಿದ್ರೆ, ಇನ್ನು ಈ ಸಿನಿಮಾದ ನೆಗೆಟಿವ್ ಏನಪ್ಪಾ ಅಂತ ಹೇಳೋದಾದ್ರೆ, ಮೇಜರ್ ನೆಗೆಟಿವ್ಸ್ ಅಂತ ಏನಿಲ್ಲ. ಜಸ್ಟ್ ಇನ್ನು ಏನ್ ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳೋದಾದ್ರೆ, ಮೊದಲಿಗೆ ನನಗೆ ಎಕ್ಸ್ಪೀರಿಯನ್ಸ್ ಆದದ್ದು ಆ ಎರಡನೇ ಸಾಂಗ್ ಇದೆಯಲ್ಲ, ಅಂದ್ರೆ ದೇವಸ್ಥಾನ ಹತ್ರ ಲೊಕೇಟ್ ಆಗಿರ್ತಕ್ಕಂಥ ಒಂದು ಸಾಂಗ್ ಇದೆಯಲ್ಲ, ಬಟ್ ಜಸ್ಟ್ ಅದು ನನ್ನ ಒಪಿನಿಯನ್ ಏನು ಅಂದ್ರೆ ಆ ಸಾಂಗಿನ ಅವಶ್ಯಕತೆ ಇತ್ತ ಅನ್ನೋದು. ಬಿಕಾಸ್ ನಾನು ಅವಾಗಲೇ ಹೇಳಿದ್ನಲ್ಲ, ಆಡಿಯನ್ಸ್ ಮತ್ತೆ ಮೂವಿಗೆ ಒಂದು ಕನೆಕ್ಷನ್ ಇತ್ತು ಅಂತ. ಜಸ್ಟ್ ಆ ಕನೆಕ್ಷನ್ ಆ ಸಾಂಗ್ ಬಂದಾಗ ಕಟ್ ಆಗುತ್ತೆ. ಓಕೆ, ಮುಂದೆ ಆ ಕನೆಕ್ಷನ್ ಸಿಗುತ್ತೆ, ಬಟ್ ಆ ಸಾಂಗ್ ಅವಶ್ಯಕತೆ ಇತ್ತ ಅನ್ನೋದೇ ನನ್ನ ಒಪಿನಿಯನ್. ಯಾಕೆಂದ್ರೆ ಸಾಂಗ್ ನ ಪ್ಲೇಸ್ಮೆಂಟ್ ಅಷ್ಟೊಂದು ವರ್ಕ್ ಆಗಿಲ್ಲ ಅಂತ ಹೇಳ್ತೀನಿ. ಅಂಡ್ ಇದನ್ನ ಬಿಟ್ರೆ ಇದೊಂದು ಥ್ರಿಲ್ಲರ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಇನ್ವೆಸ್ಟಿಗೇಷನ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಆ ತರ ಒಂದು ಇಂಟ್ರೆಸ್ಟಿಂಗ್ ಇನ್ವೆಸ್ಟಿಗೇಷನ್ ಇಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಕೊಳ್ತೀನಿ. ಮೇನ್ ಕ್ಯಾರೆಕ್ಟರ್ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಹೇಳುವಾಗ ನಮ್ಗೆ ಆ ವಿಷಯಗಳು ಗೊತ್ತಾಗ್ತವೆ. ಬಟ್ ಅದಕ್ಕೂ ಮುಂಚೆ ನೋಡ್ಬೇಕಾದ್ರೆ ನಮ್ಗೆ ಇಂಟ್ರೆಸ್ಟಿಂಗ್ ಇನ್ವೆಸ್ಟಿಗೇಷನ್ ಅನ್ನೋ ಒಂದು ಫೀಲ್ ಕೊಡೋದಿಲ್ಲ. ಸೊ ಅಲ್ಲಿ ಇನ್ನು ಸ್ವಲ್ಪ ರೈಟಿಂಗ್ ಇನ್ನೂ ಸ್ವಲ್ಪ ಬೆಟರ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಒಪಿನಿಯನ್. ಬಟ್ ಓಕೆ, ಇದೊಂದು ಥ್ರಿಲ್ಲರ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಆ ತರ ವಿಷಯಗಳನ್ನೆಲ್ಲ ಮೊದಲನೇ ತಿಳಿಸ್ದೆ ಒಂದೊಳ್ಳೆ ಪಾಯಿಂಟ್ ಅಲ್ಲಿ ಆ ವಿಷಯಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಓಕೆ ಅಂತ ಒಪ್ಕೋಬಹುದು. ದಿಸ್ ಇಸ್ ಅಕ್ಸೆಪ್ಟಬಲ್. ಅದೇನ್ ಮೇಜರ್ ನೆಗೆಟಿವ್ ಅಂತ ಮೆನ್ಷನ್ ಮಾಡೋದಕ್ಕೆ ಆಗಲ್ಲ. ಅಂಡ್ ಇದನ್ನ ಬಿಟ್ರೆ ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ದಂತಹ ಟ್ವಿಸ್ಟ್ ನೋಡಿದ್ಮೇಲೆ ವಿಜುವಲಿ ಅಂಡ್ ಅಲ್ಲಿದ್ದಂತಹ ಕತೆ ಎರಡು ಕೂಡ ಒಂದು ಸೆಕೆಂಡ್ ನನಗೆ ರಂಗಿತರಂಗ ನೆನಪಾಯ್ತು. ಇನ್ನೂ ಹೆಚ್ಚಿಗೇನು ಹೇಳೋದಕ್ಕಾಗಲ್ಲ, ಬಿಕಾಸ್ ಸ್ಪಾಯ್ಲರ್ ಆಗ್ಬೋದು ಅಥವಾ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಹಾಳಾಗ್ಬೋದು ನೋಡೋರ್ಗೆ. ಜಸ್ಟ್ ನನಗೆ ಮಾತ್ರ ಈ ತರ ಅನಿಸ್ತಾ ಅಥವಾ ನೋಡಿರೋರ್ಗೂ ಈ ತರ ಅನಿಸ್ತಾ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ಕನ್ಕ್ಲೂಷನ್ ಅನ್ನೋದು ಸಿಕ್ಲಿಲ್ಲ. ಸಿನಿಮಾ ನೋಡಿ ಹೊರಗಡೆ ಬಂದಾಗ ನನ್ಗೆ ಅನಿಸ್ತು ಈ ಒಂದು ಇನ್ಸಿಡೆಂಟ್ ಕೂಡ ಆ ಒಂದು ಕೇಸ್ಗೆ ಆಡ್ ಆಗಿತ್ತೇನೋ ಅನ್ನೋದು. ಬಟ್ ಅದನ್ನ ಸಿನಿಮಾದಲ್ಲಿ ಎಲ್ಲೂ ತೋರಿಸಿಲ್ಲ. ಬೈ ಚಾನ್ಸ್ ಅದನ್ನ ತೋರಿಸಿದ್ರೆ ಅದು ಕೂಡ ರಂಗಿತರಂಗ ಸಿನಿಮಾನೇ ನೆನಪಿಸ್ತಾ ಇತ್ತು. ಸೊ ಇದನ್ನ ಬಿಟ್ರೆ ಲಾಸ್ಟ್ ಅಲ್ಲಿ ಇದ್ದಂತಹ ಒಂದು ಎಪಿಸೋಡ್ ಏನಿದೆ ಅದನ್ನ ಬೇರೆ ರೀತಿನೂ ತೋರಿಸಬಹುದಾಗಿತ್ತು ಅನ್ನೋ ಒಂದು ಥಿಂಕಿಂಗ್ ಬಂದಿತ್ತು. ಜಸ್ಟ್ ಅದನ್ನೆಲ್ಲ ಇವಾಗ ಹೇಳೋದಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ. ಸೊ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಸಿನಿಮಾ ಒಂದು ಒಳ್ಳೆ ಅನುಭವನ ಕೊಡ್ತು. ಒಂದು ಒಳ್ಳೆ ರೈಟಿಂಗ್ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಸಿನಿಮಾ ಚೆನ್ನಾಗಿದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತೀನಿ. ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ನೀವು ಆಲ್ರೆಡಿ ಸಿನಿಮಾನ ನೋಡಿದ್ರೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.